ಎಲ್ರಿಗೂ ನಮಸ್ಕಾರ. ಮಾತಾಡ್ಬೋದಾಗ ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಐತೆ. ಸ್ಟಾರು 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 ನಾವೆಲ್ಲ ಆ್ಯಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳಿದ್ರು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಸ್ಟಾರ್ಗಿರಿ ಎಲ್ಲ ಇರೋಣ ಸ್ಟಾರ್ಗಿರಿ ಆಗಿದ್ದಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವನಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು ಅಂತ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನಾನು ಅಪ್ಪಾಜಿಯವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು, ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅಮ್ಮ ನಿಂತ್ಗಡೆ ನಾವು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತು ಕೇಳೋದು, ಸಿಂಪತಿ ಏನಿಲ್ಲಮ್ಮ. ಇಲ್ಲ ಆ್ಯಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಹಿಡ್ಕೊಂಡು ಅಷ್ಟೇ ಹೋಗ್ತಾ ಇದೀವಿ ಹೊರತು ನಾವು ಆ್ಯಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕೆ ಇಷ್ಟ ಇಲ್ಲ. ಆಮೇಲೆ ಆಗಲೇ ಸಾಹೇಬ್ರು ಕೇಳಿದ್ರು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಸರ್. ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ, ಮುಖ ಎತ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೊಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದು ಇಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗಲಿ, ಮಂಡ್ಯ ಜನತೆಗೆ ಒಳ್ಳೇದಾಗಲಿ, ಅಪ್ಪಾಜಿಯವ್ರಿಗೆ ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತೊಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ ಸರ್. ಯಾವುದು ಸರ್? ಸರ್ ಒಂದು ನಿಮಿಷ ಸರ್. ಸರ್ ಫಸ್ಟೇ ಆನ್ಸರ್ ಕೊಟ್ಬಿಡೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳ್ತಾರದು ಸರ್. ಅದೇ ಸರ್, ಅವ್ರೇನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದನೂ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಸರ್ ನಾನು ಮಾಡ್ತಾ ಇರೋದು ಈ ಮನೇಲಿ. ಇದು ನನ್ನ 4ನೇ ಎಲೆಕ್ಷನ್ ಸರ್. 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ ಮಾಡಿದ್ದೀನಿ ಸರ್. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಎಲ್ಲೆಲ್ಲೋ ಇರೋರು, ಹೋಗ ನನ್ನ ಸ್ನೇಹಿತ ಹಾಕೋಣ ಮಾಡ್ಬಿಟ್ಬಾರೋ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಮಾಡ್ಬಿಟ್ ಬಾ, ಅವ್ರು ಆ್ಯಕ್ಚುಲಿ ಹಿಂಗೆ ಮಾಡು ಅಂದರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ಅವ್ರ ಬಗ್ಗೆ ABCD ಗೊತ್ತಿರಲಿಲ್ಲ ಹಂಗೆ. ಏನಪ್ಪಾಜಿ ಆಯ್ತಪ್ಪಾಜಿ ಹೋಗ್ತೀನಿ, ಈ ಥರದೊಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡೋಕ್ಕಾಗತ್ತಾ ಸರ್? ಹೇಳಿ ಸರ್. ಬೇಕಾದ್ರೆ ಆ್ಯಕ್ಚುಲಿ ಈಗ ಇಲ್ಲೇ ಹೇಳ್ತೀನಿ ಸರ್. ಈಗ ಅಲ್ಲ ಒಂದು ನಿಮಿಷ ರೀ ಸರ್, ಒಂದು ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ, 1 ನಿಮಿಷ ಸರ್. ಈಗ ಆ್ಯಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಹೋಗಿ ಬರ್ತೀನಿ ಸರ್ ನಾನು, ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪ್ರೇಟ್. ಎಲ್ರಿಗೂ ನಮಸ್ಕಾರ. ಮಾತಾಡ್ಬೋದಾಗ ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಐತೆ. ಸ್ಟಾರು 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 ನಾವೆಲ್ಲ ಆ್ಯಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳಿದ್ರು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಸ್ಟಾರ್ಗಿರಿ ಎಲ್ಲ ಇರೋಣ ಸ್ಟಾರ್ಗಿರಿ ಆಗಿದ್ದಿದ್ರೆ ಅಚ್ಚುಕಟ್ಟಾಗಿ ಕ್ಯಾರವನಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು ಅಂತ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನಾನು ಅಪ್ಪಾಜಿಯವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು, ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅಮ್ಮ ನಿಂತ್ಗಡೆ ನಾವು ಅಪ್ಪಾಜಿ ನೋಡ್ತಾ ಇದ್ದೀವಿ. ಯಾವತ್ತೂ ಅಷ್ಟೇ ಯಾವುದೇ ಅಮ್ಮ ಅವಾಗಲೇ ಒಂದು ಮಾತು ಕೇಳೋದು, ಸಿಂಪತಿ ಏನಿಲ್ಲಮ್ಮ. ಇಲ್ಲ ಆ್ಯಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಹಿಡ್ಕೊಂಡು ಅಷ್ಟೇ ಹೋಗ್ತಾ ಇದೀವಿ ಹೊರತು ನಾವು ಆ್ಯಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕೆ ಇಷ್ಟ ಇಲ್ಲ. ಆಮೇಲೆ ಆಗಲೇ ಸಾಹೇಬ್ರು ಕೇಳಿದ್ರು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು, ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಸರ್.
ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ. ಮುಖ ಎತ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದು ಇಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿಯವ್ರಿಗೆ ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತೊಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ ಸರ್. ಯಾವುದು ಸರ್? ಸರ್ ಒಂದು ನಿಮಿಷ ಸರ್. ಸರ್ ಫಸ್ಟೇ ಆನ್ಸರ್ ಕೊಟ್ಬಿಡೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳ್ತಾ ಇರೋದು ಸರ್. ಅದೇ ಸರ್, ಅವ್ರೇನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಸರ್ ನಾನು ಮಾಡ್ತಾ ಇರೋದು ಈ ಮನೇಲಿ. ಇದು ನನ್ನ 4ನೇ ಎಲೆಕ್ಷನ್ ಸರ್. ಒಂದು MP ಎಲೆಕ್ಷನ್ನು, 3 MLA ಎಲೆಕ್ಷನ್ ಮಾಡಿದ್ದೀನಿ ಸರ್. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಬೇರೆ ಎಲ್ಲೆಲ್ಲೋ ಇರೋರು, ಹೋಗ ನನ್ನ ಸ್ನೇಹಿತ ಹಾಕೋಣ ಮಾಡ್ಬಿಟ್ಟು ಬಾರೋ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಅವನು ಮಾಡ್ಬಿಟ್ಟು ಬಾ, ಅವ್ರು ಆ್ಯಕ್ಚುಲಿ ಹಿಂಗೆ ಮಾಡು ಅಂದರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ಅವ್ರ ಬಗ್ಗೆ ABCDನೇ ಗೊತ್ತಿರಲಿಲ್ಲ ಹಂಗೆ. ಏನಪ್ಪಾಜಿ ಆಯ್ತಪ್ಪಾಜಿ ಹೋಗ್ತೀನಿ. ಈ ಥರದೊಂದು ಒಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡೋಕ್ಕಾಗುತ್ತಾ ಸರ್? ಹೇಳಿ ಸರ್. ಬೇಕಾದ್ರೆ ಆ್ಯಕ್ಚುಲಿ ಈಗ ಇಲ್ಲೇ ಹೇಳ್ತೀನಿ ಸರ್. ಈಗ ಅಲ್ಲ ಒಂದು ನಿಮಿಷ ರೀ ಸರ್, ಒಂದು ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ, ಒಂದು ನಿಮಿಷ ಸರ್. ಈಗ ಆ್ಯಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರ್ರೆ ಹೋಗಿ ಬರ್ತೀನಿ ಸರ್ ನಾನು. ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು ಸಪ್ರೇಟ್. ಎಲ್ರಿಗೂ ನಮಸ್ಕಾರ. ಮಾತಾಡ್ಬೋದಾಗ ಮೊದಲನೇದಾಗಿ ಫಸ್ಟ್ ಅಲ್ಲಿಂದ ಪ್ರಶ್ನೆಗಳು ಕೇಳ್ತಾನೆ ಐತೆ. ಸ್ಟಾರು ನಾವೆಲ್ಲ ಆ್ಯಕ್ಚುಲಿ ಆಗಲೇ ನಮ್ಮ ಹೀರೋನೇ ಹೇಳೋದು, ನಮ್ಮ ಮನೆ ಮಕ್ಕಳಾಗಿ ಬಂದಿದ್ದೀವಿ. ಸ್ಟಾರ್ಗಿರಿ ಎಲ್ಲ ಸ್ಟಾರ್ಗಿರಿ ಆಗಿದ್ದಿದ್ರೆ ಅಚ್ಚುಕಟ್ಟ ಕ್ಯಾರವನಲ್ಲಿ ಕೂತ್ಕೊಂಡು ಮೇಕಪ್ ಹಾಕೊಂಡು ಸನ್ಬ್ಲಾಕ್ ಹಾಕೊಂಡು ಈ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಯಾವ ಸ್ಟಾರು ಕೂಡ ಹೊರಗಡೆ ರೋಡಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಲ್ಲ. ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಇದಿರುತ್ತೆ, ಅಪ್ಪ ಕಪ್ಪ ಹಾಕ್ಬಿಡ್ತೀವಿ ಇನ್ನೊಂದು ಅಂತ. ಏನಕ್ಕೆ ನಾವು ಇಷ್ಟೊಂದು ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ, ಇದು ಮೊದಲನೇ ಎಲೆಕ್ಷನ್ ಏನು ಮಾಡ್ತಿಲ್ಲ ನಾನು ಅಪ್ಪಾಜಿಯವ್ರಿಗೆ. ಹೆಚ್ಚು ಕಮ್ಮಿ 1 MP ಎಲೆಕ್ಷನ್ನು, 3 MLA ಎಲೆಕ್ಷನ್ನು. ಆಮೇಲೆ ಇವತ್ತು ಅಮ್ಮ ನಿಂತಿದ್ದಾರೆ ಅಂದರೆ ಆ್ಯಕ್ಚುಲಿ ಅಮ್ಮ ನಿಂತ್ಗಡೆ ನಾನು ಅಪ್ಪಾಜಿ ನೋಡ್ತಾ ಇದ್ದೀವಿ ಯಾವತ್ತೂ ಅಷ್ಟೇ. ಯಾವುದೇ ಅಮ್ಮ ಅವಾಗಲೇ ಒಂದು ಮಾತು ಕೇಳೋದು, ಸಿಂಪತಿ ಏನಿಲ್ಲಮ್ಮ ಇಲ್ಲ. ಆ್ಯಕ್ಚುಲಿ ಅವ್ರು ಮಾಡಿರೋ ಕೆಲಸಗಳು ಇಡೀ ಮಂಡ್ಯ ಜನತೆಗೆ ಅವ್ರು ಮಾಡಿರೋ ಕೆಲಸಗಳು, ಅವ್ರ ಕೊಡುಗೆಗಳು ಅದನ್ನ ಹಿಡ್ಕೊಂಡು ಅಷ್ಟೇ ಹೋಗ್ತಾ ಇದೀವಿ ಹೊರತು ನಾವು ಆ್ಯಕ್ಚುಲಿ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಖಂಡಿತ ಏನೋ ಮಾಡ್ತಾರೆ. ಆಮೇಲೆ ಒಂದು ಪ್ರೀತಿಯಿಂದ ಮಾಡ್ತಾ ಇದೀವಿ, ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೀವಿ. ಯಾವುದೇ ಒಂಥರ ಕಾಂಟ್ರವರ್ಸಿ ಆಗಲಿ ಇನ್ನೊಂದಾಗಲಿ ನಾವೇನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಆಗಲೇ ಸಾಹೇಬ್ರು ಕೇಳಿದ್ರು ಫ್ಯಾನ್ಸ್ಗಳಿಗೆ ಅಂತಂದ್ಬಿಟ್ಟು. ಖಂಡಿತ ನಾವು ಫ್ಯಾನ್ಸ್ಗಳಿಗೆ ಅಧಿಕಾರ ಮಾಡೋ ಯೋಗ್ಯತೆ ನಮಗಿಲ್ಲ ಸರ್. ಇದನ್ನು ಮಾಡಿ ನೀವು ಅಂತ ಹೇಳೋ ಯೋಗ್ಯತೆ ನಮಗಿಲ್ಲ. ಅವ್ರವ್ರ ಇಷ್ಟ. ಮುಖ ಎತ್ಕೊಂಡು ಆ ಮನೆ ಮಕ್ಕಳಾಗಿ ಹೋಗ್ಬಿಟ್ಟು ಅಪ್ಪ ಒಳ್ಳೇದಾಗುತ್ತೆ ಮಾಡಿ ಅಂತ ಕೇಳ್ಕೋಬೋದಷ್ಟೇ. ನಾವು ಯಾರಿಗೂ ಅಧಿಕಾರ ಮಾಡೋ ಯೋಗ್ಯತೆ ಆ ಭಗವಂತ ನಮಗೆ ಕೊಟ್ಟಿಲ್ಲ, ನಾವು ಮಾಡೋದು ಇಲ್ಲ. ಒಂದೇನಂದ್ರೆ ಸುಮ್ಮನಿಂದ ನಿಂತಿರೋದು ಒಳ್ಳೇದಾಗ್ಲಿ, ಮಂಡ್ಯ ಜನತೆಗೆ ಒಳ್ಳೇದಾಗ್ಲಿ, ಅಪ್ಪಾಜಿಯವ್ರಿಗೆ ಅಷ್ಟೂ ಕಾರ್ಯಗಳನ್ನ ಇನ್ನೂ ಹಂಗೆ ಮುಂದಕ್ಕೆ ತೊಗೊಂಡೋಗ್ಲಿ ಅನ್ನೋ ಒಂದು ಆಸೆಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಅಷ್ಟೇ ಸರ್. ಬೇರೆ ಕೇಳೋದಿದ್ರೆ ಕೇಳಿ ಸರ್. ಯಾವುದು ಸರ್? ಸರ್ ಒಂದು ನಿಮಿಷ ಸರ್. ಸರ್ ಫಸ್ಟೇ ಆನ್ಸರ್ ಕೊಟ್ಬಿಡೆ ಸರ್. ಅದಕ್ಕೆ ಇಲ್ಲಿ ಸ್ಟಾರ್ ಆಗಲಿ ಹೀರೋಗಳಾಗಲಿ ನಾವು ಬಂದಿಲ್ಲ ಸರ್, ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳ್ತಾ ಇರೋದು ಸರ್. ಅದೇ ಸರ್, ಅವ್ರೇನ ಮೊದಲು ಕರೆದಿದ್ರೆ ನೋಡಿ ಯೋಚನೆ ಮಾಡ್ಬೋದಾಗಿತ್ತು ಸರ್. ಬಟ್ ಅವಾಗಿಂದ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, ಇದು ಮೊದಲನೇ ಎಲೆಕ್ಷನ್ ಸರ್ ನಾನು ಮಾಡ್ತಾ ಇರೋದು ಈ ಮನೇಲಿ. ಇದು ನನ್ನ 4ನೇ ಎಲೆಕ್ಷನ್ ಸರ್. ಒಂದು MP ಎಲೆಕ್ಷನ್ನು, 3 MLA ಎಲೆಕ್ಷನ್ ಮಾಡಿದ್ದೀನಿ ಸರ್. ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ಸರ್ ನಿಮಗೆ. ಆ್ಯಕ್ಚುಲಿ ಮೊದಲು ಅಪ್ಪಾಜಿ ಇದ್ದಾಗ ಹೇಳೋರು ಅವ್ರ ಸ್ನೇಹಿತರುಗಳು ಬೇರೆ ಬೇರೆ ಎಲ್ಲೆಲ್ಲೋ ಇರೋರು, ಹೋಗ ನನ್ನ ಸ್ನೇಹಿತ ಹಾಕೋಣ ಮಾಡ್ಬಿಟ್ಟು ಬಾರೋ ಅಂತ. ಪಕ್ಷನೂ ನೋಡ್ತಾ ಇರಲಿಲ್ಲ ಅವರು. ನನ್ನ ಸ್ನೇಹಿತ ಅವನು ಮಾಡ್ಬಿಟ್ಟು ಬಾ, ಅವ್ರು ಆ್ಯಕ್ಚುಲಿ ಹಿಂಗೆ ಮಾಡು ಅಂದರೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ ನಾನು. ಅವ್ರ ಬಗ್ಗೆ ABCDನೇ ಗೊತ್ತಿರಲಿಲ್ಲ ಹಂಗೆ. ಏನಪ್ಪಾಜಿ ಆಯ್ತಪ್ಪಾಜಿ ಹೋಗ್ತೀನಿ. ಈ ಥರದೊಂದು ಒಂದು ಮನೋಭಾವ ಇಟ್ಕೊಂಡಿರೋ ವ್ಯಕ್ತಿಗೆ
ಸರ್ ಒಂದೇ ಕ್ಷೇತ್ರದಲ್ಲಿ ಇಬ್ಬಿಬ್ರು ಮಾಡೋಕ್ಕಾಗತ್ತಾ ಸರ್? ಹೇಳಿ ಸರ್. ಬೇಕಾದ್ರೆ ಆಕ್ಚುಲಿ ಈಗ ಇಲ್ಲೇ ಹೇಳ್ತೀನಿ ಸರ್. ಈಗ ಅಲ್ಲ ಒಂದ್ ನಿಮಿಷ ರೀ ಸರ್, ಒಂದ್ ನಿಮಿಷ ಸರ್. ಅಲ್ಲಿಗೆ ಅವ್ರ ಪ್ರಶ್ನೆಗೆ ಕೊಟ್ಬಿಡ್ತೀನಿ, ಒಂದ್ ನಿಮಿಷ ಸರ್. ಈಗ ಆಕ್ಚುಲಿ ಹೇಳ್ತೀನಿ ಸರ್, ಹಾಸನ ಪ್ರಜ್ವಲ್ ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಸರ್. ಹಾಸನ ಕರೆ ಹೋಗಿ ಬರ್ತೀನಿ ಸರ್ ನಾನು. ಓಕೆನಾ ಸರ್? ಯಾವುದು ಸರ್? ಸರ್ ಚಿತ್ರರಂಗ ಅಂತ ಬಂದ ಚಿತ್ರರಂಗದ ಒಂದು